ಒಂದು ಕಡೆ ಬಾಕ್ಸ್ ಆಫೀಸ್ನಲ್ಲಿ ಹಣದ ಮಳೆ, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದದ ಬಿರುಗಾಳಿ. ಹೌದು, ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾ ರಿಲೀಸ್ ಆಗಿ 19 ದಿನಗಳಾಗಿವೆ. ಕಲೆಕ್ಷನ್ ನೋಡಿದರೆ ಇದು 2025ರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್. ಆದರೆ ಈ ಸಿನಿಮಾದ ಕತೆ ಬಗ್ಗೆ, ಇದರಲ್ಲಿ ತೋರಿಸಿರುವ ಇತಿಹಾಸದ ಬಗ್ಗೆ ಈಗ ದೊಡ್ಡ ಚರ್ಚೆ ಶುರುವಾಗಿದೆ. ಇದು ನಿಜಕ್ಕೂ ದೇಶಭಕ್ತಿಯ ಸಿನಿಮಾನ ಅಥವಾ ಎಲೆಕ್ಷನ್ ಹತ್ತಿರ ಬರ್ತಿದೆ ಅಂತ ಮಾಡಿರುವ ಪ್ರಚಾರದ ತಂತ್ರನ? ಧ್ರುವ ರಾಟಿ ಈ ಸಿನಿಮಾದ ಬಗ್ಗೆ ಹೇಳಿದ್ದೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದುರಂಧರ್ ಸಿನಿಮಾದ ಕಲೆಕ್ಷನ್ ಮತ್ತು ಕಾಂಟ್ರವರ್ಸಿ ಎರಡನ್ನು ವಿವರವಾಗಿ ನೋಡೋಣ. ಮೊದಲಿಗೆ ಈ ಸಿನಿಮಾದ ಹೈಲೈಟ್ ಅಂದರೆ ಇದರ ಕಲೆಕ್ಷನ್. ಡಿಸೆಂಬರ್ 5ರಂದು ರಿಲೀಸ್ ಆದ ದುರಂಧರ್ ಕೇವಲ 19 ದಿನಗಳಲ್ಲಿ ವಿಶ್ವಾದ್ಯಂತ ಬರೋಬ್ಬರಿ 901 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಈ ಮೂಲಕ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ದಾಖಲೆಯನ್ನು ಮುರಿದು 2025ರ ನಂಬರ್ 1 ಇಂಡಿಯನ್ ಸಿನಿಮಾ ಎನಿಸಿಕೊಂಡಿದೆ. ನಿರ್ದೇಶಕ ಆದಿತ್ಯ ಧರ್ ಉರಿ ನಂತರ ಮತ್ತೊಂದು ಮ್ಯಾಜಿಕ್ ಮಾಡಿದ್ದಾರೆ. ಸಿನಿಮಾದ ಮೇಕಿಂಗ್, ಅಕ್ಷಯ್ ಖನ್ನಾ ಅವರ ವಿಲನ್ ಆ್ಯಕ್ಟಿಂಗ್ ಮತ್ತು ಥೈಲ್ಯಾಂಡ್ನಲ್ಲಿ ಹಾಕಿರುವ ಪಾಕಿಸ್ತಾನದ ಸೆಟ್ ಎಲ್ಲವೂ ಅದ್ಭುತವಾಗಿದ್ದು ಜನರು ಮುಗಿಬುದ್ದು ಸಿನಿಮಾ ನೋಡ್ತಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾದ ಕತೆ ಏನು ಗೊತ್ತಾ? ಇದು ಪಾಕಿಸ್ತಾನದ ಕರಾಚಿಯಲ್ಲಿ ನಡೆಯುವ ಸ್ಪೈ ಥ್ರಿಲ್ಲರ್. ಭಾರತದ ಸಂಸತ್ ದಾಳಿ ಮತ್ತು ವಿಮಾನ ಅಪಹರಣದ ನಂತರ ಭಾರತದ ಒಬ್ಬ ಅಂಡರ್ ಕವರ್ ಏಜೆಂಟ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಭೂಗತ ಲೋಕದ ಜೊತೆ ಸೇರಿಕೊಂಡು ಭಯೋತ್ಪಾದಕರನ್ನು ಹೇಗೆ ಮಟ್ಟ ಹಾಕುತ್ತಾನೆ ಅನ್ನೋದೇ ಕಥೆಯಾಗಿದೆ. ಈ ಪಾತ್ರ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೀವನದಿಂದ ಸ್ಫೂರ್ತಿ ಪಡೆದಿದೆ ಎಂದು ಹೇಳಲಾಗ್ತಿದೆ. ಆದರೆ ಪಿಕ್ಚರ್ ಇನ್ನೂ ಬಾಕಿ ಇದೆ ಫ್ರೆಂಡ್ಸ್. ಜನಪ್ರಿಯ ಯೂಟ್ಯೂಬರ್ ಧ್ರುವ ರಾಟಿ ಈ ಸಿನಿಮಾದ ಬಗ್ಗೆ ಒಂದು ಗಂಭೀರವಾದ ವಿಡಿಯೋ ಮಾಡಿದ್ದಾರೆ. ಅವರ ಪ್ರಕಾರ ದುರಂಧರ್ ಒಂದು ಮನೋರಂಜನೆ ಅಲ್ಲ, ಇದೊಂದು ಪ್ರಪಗಾಂಡ ಸಿನಿಮಾವಾಗಿದೆ ಎಂದು ಆಪರೇಷನ್ ಭವಂಡರ್ ಎನ್ನುವ ಕಾಲ್ಪನಿಕ ಉದಾಹರಣೆ ಕೊಟ್ಟು ಹೇಗೆ ಸಿನಿಮಾದಲ್ಲಿ ಇತಿಹಾಸವನ್ನು ತಿರುಚಲಾಗಿದೆ ಎನ್ನುವುದನ್ನು ವಿವರಿಸಿದ್ದಾರೆ. ಪುಲ್ವಾಮಾ ದಾಳಿಯಂತಹ ಘಟನೆಗಳಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯವಿತ್ತು. ಆದರೆ ದುರಂಧರ್ ಸಿನಿಮಾದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳನ್ನು ತಪ್ಪೇ ಮಾಡದ ದೇವರುಗಳಂತೆ ತೋರಿಸಲಾಗಿದೆ. ಹಳೆಯ ಸರ್ಕಾರಗಳನ್ನು ಅಣಕಿಸಿ ಪ್ರಸ್ತುತ ಸರ್ಕಾರವನ್ನು ಮಾತ್ರ ಹೀರೋ ತರಹ ತೋರಿಸೋದು ಇದರ ಉದ್ದೇಶ ಎಂದು ಅವರು ಆರೋಪಿಸಿದ್ದಾರೆ. ಆರ್ಟಿಕಲ್ 370 ರದ್ದಾದ ಮೇಲೆ ಭಯೋತ್ಪಾದನೆ ನಿಂತಿದೆ ಎಂದು ಸಿನಿಮಾದಲ್ಲಿ ತೋರಿಸಲಾಗಿದೆ. ಆದರೆ ವಾಸ್ತವದಲ್ಲಿ ರಜೌರಿ ಮತ್ತು ಪೂಂಚ್ಗಳಲ್ಲಿ ಇನ್ನೂ ದಾಳಿಗಳು ನಡೀತಿವೆ ಅನ್ನೋ ಅಂಕಿಅಂಶಗಳನ್ನು ಅವರು ಮುಂದಿಟ್ಟಿದ್ದಾರೆ. ಸೊ ಇಲ್ಲಿ ಎರಡು ವಾದಗಳಿವೆ. ಒಂದು ಕಡೆ ಸಿನಿಮಾ ಪ್ರೇಮಿಗಳು ಇದೊಂದು ಅದ್ಭುತ ಆಕ್ಷನ್ ಸಿನಿಮಾ ಅಂತ ಎಂಜಾಯ್ ಮಾಡ್ತಿದ್ದಾರೆ. 900 ಕೋಟಿ ಕಲೆಕ್ಷನ್ ಅದಕ್ಕೆ ಸಾಕ್ಷಿ ಕೂಡ ಆಗಿದೆ. ಇನ್ನೊಂದು ಕಡೆ ವಿಮರ್ಶಕರು ಇದು ಬ್ರೈನ್ ವಾಶ್ ಮಾಡೋ ಸಿನಿಮಾ, ಇತಿಹಾಸವನ್ನು ತಿರ್ಚಬೇಡಿ ಅಂತ ಎಚ್ಚರಿಸ್ತಿದ್ದಾರೆ. ನಿಮಗೇನು ಅನಿಸುತ್ತೆ? ಸಿನಿಮಾ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಇರಬೇಕಾ ಅಥವಾ ಇದರಲ್ಲಿ ಸತ್ಯ ಇರಬೇಕಾ? ನೀವು ಸಿನಿಮಾ ನೋಡಿದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.